ಅವೇರಹಳ್ಳಿ ಈ ಗ್ರಾಮದಲ್ಲಿ ಬಹಳ ಒಂದು ಚರಿತ್ರೆಯಲ್ಲಿ ಉಳಿಯುವಂತ ಕೆಲಸವನ್ನ ನಮ್ಮ ಮುಖಂಡರುಗಳೆಲ್ಲ ಕೂಡ ಸೇರಿ ಮಾಡಿದ್ದಾರೆ. ವಿಶೇಷವಾಗಿ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿರವರ ಹೆಸರನ್ನ ಈ ಮುಖ್ಯ ರಸ್ತೆಗೆ ಇವತ್ತು ಇಡೋದ್ರ ಮೂಲಕ ಮತ್ತು ಈ ಒಂದು ರಸ್ತೆಯನ್ನ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೇನೆ ರಾಜ್ಯದಲ್ಲಿ ಎಂದೂ ಕೂಡ ಮರಿಲಿಕ್ಕೆ ಸಾಧ್ಯ ಆಗದಿರ ಇರ್ತಕ್ಕಂಥ ಸಾಹಸ ಸಿಂಹ, ಕರ್ನಾಟಕ ರತ್ನ, ಕರುನಾಡ ಯಜಮಾನ ಡಾಕ್ಟರ್ ವಿಷ್ಣುವರ್ಧನ್ ರವರ ಕಂಚಿನ ಪುತ್ಥಳಿ ಅನಾವರಣವನ್ನು ಕೂಡ ಇವತ್ತು ನಮ್ಮ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿರವರ ಅಮೃತ ಹಸ್ತದಿಂದ ನೆರವೇರಿದೆ. ಬೆಳಿಗ್ಗೆ ಇವತ್ತು ವೇದಿಕೆಯಲ್ಲಿ ನನ್ನ ಜೊತೆಯಲ್ಲಿ ಹಸೀನರಾಗಿರ್ತಕ್ಕಂಥ KMF ನ ನಿರ್ದೇಶಕರು, ಬೊಮ್ಮೂಲ್ನ ನಿರ್ದೇಶಕರು ಆಗಿರ್ತಕ್ಕಂಥ ಸತೀಶ್ ಕಡತನಮಲೆ ಅವರೇ, ಕಿತ್ತನಹಳ್ಳಿಯ ಚಂದ್ರಣ್ಣವರೇ, ನಮ್ಮ ಬಾಬಣ್ಣವರೇ, ರವಿಕುಮಾರ್ ಅವರೇ, ತಿಮ್ಮೇಗೌಡ್ರೆ, ಅಜಯ್ ಅವರೇ, ಇನ್ನು ನಮ್ಮ ವೆಂಕಟೇಶ್ ಅವರೇ, ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿದ್ದ ಸದಸ್ಯರು, ಇನ್ನು ಅನೇಕ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಮತ್ತು ಇಲ್ಲಿ ಅಭಿಮಾನಿಗಳು ಕೂಡ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಭಿಮಾನಿಗಳೇ ಇವತ್ತು ಕೇಂದ್ರ ಬಿಂದು, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಲ್ವಾ? ನೋಡಿ, ಇವತ್ತು ಯಾರಿಗಾದ್ರೂ ಸಾವಿದೆಯಂತೆ, ಕಲೆಗಾರರಿಗೆ, ಕಲಾವಿದರಿಗೆ ಯಾವತ್ತೂ ಕೂಡ ಸಾವಿಲ್ಲ ಅನ್ನೋದಕ್ಕೆ ಇದು ನನ್ನ ಸಾಕ್ಷಿ ಅಂತ ನಾನು ತಿಳ್ಕೊಂಡಿದ್ದೆ. ಇವತ್ತು ಅನೇಕ ವರ್ಷಗಳಾಗಿದ್ರೂ ಕೂಡ ಇವತ್ತು ಅವರು ದೈಹಿಕವಾಗಿ ನಮ್ಮ ಜೊತೆಲಿ ಇಲ್ಲದೇ ಇದ್ರು ಕೂಡ ಅವ್ರ ಮೇಲೆ ಪ್ರೀತಿ ಮತ್ತು ಅವ್ರ ಮೇಲೆ ಇರ್ತಕ್ಕಂಥ ವಿಶ್ವಾಸ ಇವತ್ತು ನಿಮ್ಗೆ ಯಾರಿಗೂ ಕೂಡ ಕಡಿಮೆ ಆಗಿಲ್ಲ, ನಮ್ಗೆ ಯಾರಿಗೂ ಕೂಡ ಈ ರಾಜ್ಯದಲ್ಲಿ ಕಡಿಮೆ ಆಗಿಲ್ಲ. ಇವತ್ತು ಮೊದಲನೇದಾಗಿ ಡಾಕ್ಟರ್ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿರವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಬಗ್ಗೆ ಮಾತನಾಡ. ಸ್ವಾಮೀಜಿರವರು ಈ ರಾಜ್ಯದಲ್ಲಿ ನೆಲದ ಮೇಲೆ ನಡೆದಾಡಿದಂತ ದೇವರುಗಳಲ್ಲಿ, ಸಾಧು ಸಂತರಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನ ಹೊಂದಿದ್ರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಕೂಡ ದೈಹಿಕವಾಗಿ ನಮ್ಮ ಜೊತೆಯಲ್ಲಿಲ್ಲ, ಆದರೆ ಇವತ್ತು ಅವ್ರು ಇರ್ತಕ್ಕಂಥ ಇಹಲೋಕದಿಂದ ಇವತ್ತು ಕೂಡ ಲಕ್ಷಾಂತರ ಯುವಕರ ಬದುಕನ್ನ ಕಟ್ಕೊಡುವಂತ ಕೆಲಸ ಇವತ್ತು ಕೂಡ ಇಹಲೋಕದಿಂದ ಅವರ ಆಶೀರ್ವಾದದ ಮೂಲಕ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ವೈದ್ಯರು, ಸಾವಿರಾರು ಸಂಖ್ಯೆಯಲ್ಲಿ ಇಂಜಿನಿಯರ್ಗಳು, ಲೆಕ್ಚರರ್ಸು, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಅವರು ವೃತ್ತಿ ಬದುಕನ್ನ ಇವತ್ತು ಅವ್ರು ಮಾಡಲಿಕ್ಕೆ ಸಾಧ್ಯ ಆಗಿದೆ. ತಮಗೆ ಗೊತ್ತಿರಲಿ, ಅವರು ಪ್ರಾರಂಭ ಮಾಡಿದಾಗ, ಸನ್ಯಾಸತ್ವವನ್ನ ಪ್ರಾರಂಭ ಮಾಡಿದಾಗ ಆ ಶಾಖೆಗೆ ಇವತ್ತು ನಮ್ಮ ಏನು ಆದಿಚುಂಚನಗಿರಿ ಮಠಕ್ಕೆ 10 ಜನಕ್ಕೆ ಊಟ ಹಾಕುವಂತ ಶಕ್ತಿ ಕೂಡ ಇರಲಿಲ್ಲ, ಇದು ನಿಮಗೆ ಗೊತ್ತಿರಬೇಕು. ಆದರೆ ಅವರ 35 ವರ್ಷದ ಅವರ ಬದುಕಿನಲ್ಲಿ ಯಾವ ರೀತಿ ಸಂಘಟನೆಯನ್ನ ಮಾಡಿದ್ರು, ಸೇವೆಯ ಸಂಘಟನೆಯನ್ನ ಮಾಡಿದ್ರು, ಧಾರ್ಮಿಕ ಸಂಘಟನೆಯನ್ನ ಮಾಡಿದ್ರು, ಶೈಕ್ಷಣಿಕ ಕ್ಷೇತ್ರಗಳನ್ನ ಕಟ್ಟಿದ್ರು,
ಇವತ್ತು ಶೈಕ್ಷಣಿಕ ಕ್ಷೇತ್ರಗಳು ನನಗೆ ಗೊತ್ತಿರೋಂಗೆ 540ಕ್ಕೂ ಹೆಚ್ಚು ಸಂಸ್ಥೆಗಳು ಇವತ್ತು ಹುಟ್ಟಾಕಿದ್ದಾರೆ. ಬಹುಶಃ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇವತ್ತು ವಿಶೇಷವಾಗಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿರವರು ಅವರು ಈ ಜವಾಬ್ದಾರಿಯನ್ನು ವಹಿಸ್ಕೊಂಡ್ಮೇಲೆ ಇವತ್ತು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಮ್ಮ ಮಠದ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ಇವತ್ತು ತಲೆ ಎತ್ತಿದ್ದಾರೆ. ದೆಹಲಿಯಲ್ಲಿದೆ, ರಾಜಧಾನಿಯಲ್ಲಿದೆ, ಇವತ್ತು ರಾಷ್ಟ್ರ ರಾಜಧಾನಿಯಲ್ಲಿದೆ, ಆಂಧ್ರದಲ್ಲಿದೆ, ತೆಲಂಗಾಣದಲ್ಲಿದೆ, ಅನೇಕ ರಾಜ್ಯಗಳಲ್ಲಿದೆ. ಅಮೆರಿಕದಲ್ಲಿ ಕೂಡ ದೇವಸ್ಥಾನವನ್ನ ಕಟ್ಟಿರುವಂತಹ ಸಂಸ್ಥೆ ನಮ್ದು ಆದಿಚುಂಚನಗಿರಿ ಸಂಸ್ಥೆ. ನಮಗೆಲ್ಲ ಕೂಡ ಹೆಮ್ಮೆ ಇದೆ. ಇವತ್ತು ಸರಿಸುಮಾರು 1.5 ಲಕ್ಷ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅಂತವರ ಪುಣ್ಯಾತ್ಮರ ಹೆಸರನ್ನು ಇಟ್ಟಿರ್ತಕ್ಕಂಥ ನೀವು ನಿಜವಾಗ್ಲೂ ಕೂಡ ಅತ್ಯಂತ ಸಂಸ್ಕಾರ ಇರ್ತಕ್ಕಂಥ ಜನ ಅಂತ ನಾನು ಇವತ್ತು ನಿಮ್ಮನ್ನ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅವೇರಳ್ಳಿ ಗ್ರಾಮಸ್ಥರಿಗೆ ಇವತ್ತು ವಿಶೇಷವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಹೇಳ್ತಾ ಇದ್ರು ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು ಕೂಡ ನನ್ನ ಅತ್ಯಂತ ಆತ್ಮೀಯರವರು, ಶೋಭರಾಜ್ರವರು, ಡಾಕ್ಟರ್ ಎಸ್ ನಾರಾಯಣ್ ಅವರು, ಹೀಗೆ ಎಲ್ಲ ಹಿರಿಯ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಇವರೆಲ್ಲರೂ ಕೂಡ ಬಂದಿದ್ದಾರೆ ಅಂತ ಹೇಳಿ ನನಗಿವತ್ತು ಖಾಸಗಿ ಕೆಲವು ಕಾರ್ಯಕ್ರಮಗಳು ಇದ್ದಿದ್ರಿಂದ ನಾನು ತಡವಾಗಿ ಬಂದಿದ್ದೇನೆ. ತಡವಾಗಿ ಬಂದಿರೋದಕ್ಕೆ ನಿಮ್ಮೆಲ್ಲ ಕ್ಷಮೆಯನ್ನ ಯಾಚಿಸ್ತೇನೆ. ಮೊದಲನೇದಾಗಿ 10:30 ಹೇಳಿದ್ರು ನನಗೆ, ಆದರೂ ಕೂಡ ನಾನು ಸುಮಾರು 2-3 ತಾಸು ನಿಧಾನವಾಗಿ ಬಂದಿದ್ದೇನೆ. ಡಾಕ್ಟರ್ ವಿಷ್ಣುವರ್ಧನ್ ರವ್ರ ಬಗ್ಗೆ ಏನ್ ಹೇಳಿದ್ರು ಸಾಕಾಗದೆ. ಯಾಕೆಂದ್ರೆ ಅವರ ಪಾತ್ರಗಳು ಇವತ್ತು ಕೂಡ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವರು ಮತ್ತು ದಿವಂಗತ ನಮ್ಮ ಮಂಡ್ಯದ ಗಂಡು ಅಂತಾನೆ ನಮ್ಮ ಅಂಬರೀಶ್ ರವರು, ಇವರಿಬ್ರು ಕೂಡ ಜೊತೆಯಲ್ಲಿ ಪ್ರಾರಂಭ ಮಾಡಿದ್ವಿ. ದಿವಂಗತ ಪುಟ್ಟಣ್ಣ ಕಣಗಾಲ್ ಇವರು ನಿರ್ದೇಶಕರ ಒಂದು ಚಿತ್ರದಲ್ಲಿ ಮೊದಲನೇದು ನಾಯಕರಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಪಾತ್ರ ಮಾಡಿದ್ರೆ, ಖಳನಾಯಕರಾಗಿ ಅಂಬರೀಶ್ ಅವರು ಪಾದಾರ್ಪಣೆ ಮಾಡಿದರು ಅಲ್ವಾ? ಯಾವುದು ನಾಗರಾವು, ಅದೊಂದು ಹಾಡು ಕೂಡ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಏನ್ ಹಾಡೋದು? ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ. ಹಂಗೆ ಇವತ್ತು ನಮ್ಮ ಲೀಡರ್ಸ್ ಎಲ್ಲ ಇವಾಗ ಯಲಹಂಕದಲ್ಲಿ ಕೂಡ ಹಂಗೆ ಹೇಳುತ್ತವ್ರೆ, ನಮ್ಮ ರೋಷ 100 ವರ್ಷ ಅಂತ ಹೇಳ್ತಾ ಇದ್ದಾರೆ. ಈಗ ಇದೆಯಾ ನಮ್ದೇನು? ನಿಮ್ಗೆಲ್ಲ ಇರ್ಬೇಕು. ಯಾಕೆಂದ್ರೆ ಈ ಮಣ್ಣನ್ನ ಮೆಟ್ಟಿ ನಿಂತ ನಾಯಕರು, ನಾಡಪ್ರಭು ಕೆಂಪೇಗೌಡರು ನಡೆಸಿದಂತ ಆಳ್ವಿಕೆ ನಡೆಸಿದಂತ ಜಾಗ ಇದೆಲ್ಲ ಕೂಡ. ಹಾಗಾಗಿ ಆ ಒಂದು ಕಿಚ್ಚು, ಆ ಒಂದು ಸಹನೆ, ಸಾಮಾಜಿಕ ನ್ಯಾಯಕ್ಕೆ ನಾಯಕತ್ವವನ್ನು ಕೊಡುವಂತಹ ಒಂದು ತತ್ವ ಸಿದ್ಧಾಂತ ನಮ್ಮಲ್ಲಿ ಇರಬೇಕಾಗ್ತದೆ. ಹಾಗಾಗಿ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ರವರು ಅವರು ಬಹಳ, ನಾನು ಕೂಡ ಹತ್ತಿರದಿಂದ ನಾನು ಅಂಬರೀಶ್ ಅವರ ಮೂಲಕ ನನಗೆ ಪರಿಚಯ, ಬಹಳ ಒಳ್ಳೆ ಸಂಬಂಧ ಇತ್ತು ನಮಗೆ. ಬಹಳ ನನ್ನ ಬಗ್ಗೆ ಗೌರವಯುತವಾಗಿ ಮಾತಾಡ್ತಾ ಇದ್ರು, ಬಹಳ ಮೃದು ಸ್ವಭಾವ ಮತ್ತು ಮಿತವಾಗಿ ಮಾತಾಡ್ತಾ ಇದ್ರು. ಅಂಬರೀಶ್ ಅವರು 10 ಮಾತು ಮಾತಾಡಿದ್ರೆ ವಿಷ್ಣುವರ್ಧನ್ ಅವರು ಒಂದೇ ಮಾತಲ್ಲಿ ಉತ್ತರ ಕೊಡ್ತಾರೆ. ಬಹಳ ಒಳ್ಳೆಯ ಸ್ನೇಹಜೀವಿ. ಆದ್ರೆ ಸಾವು ಹಠಾತ್ತಾಗಿ ಬಂತು ಅವರಿಗೆ. ಅಷ್ಟು ಬೇಗ ಅವರಿಗೆ ಸಾವು ಬರಬಾರ್ದಾಗಿತ್ತು. ಯಾಕೆಂದ್ರೆ ಅವರು ಎಲ್ಲ ವಿಷಯಗಳಲ್ಲಿ ಕೂಡ ಒಂದು
ವೆರಿ ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ ಇತ್ತು ಅವರು, ಬಹಳ ಡಿಸಿಪ್ಲಿನ್ ಲೈಫ್ ಸ್ಟೈಲ್, ಯಾವುದನ್ನು ಅತಿಯಾಗಿ ಮಾಡ್ತಾ ಇರಲಿಲ್ಲ ಅವರು. ಆದರೂ ಕೂಡ ದುರದೃಷ್ಟ ಅವರಿಗೆ ಸಾವು ಬಂದು ನಮ್ಮಿಂದ ದೂರ ಬೇಗ ಹೋದ್ರು ಅಂತ ನಮಗೆ ಈಗಲೂ ಕೂಡ ಆ ನೋವು ಕಾಡ್ತು. ಮತ್ತು ಅವರು ಅನೇಕ ಸಿನಿಮಾಗಳಲ್ಲಿ ಕೂಡ ಸಮಾಜಕ್ಕೆ ಕೆಲವು ಸಂದೇಶವನ್ನು ಕೊಡುವಂತ ಪಾತ್ರದಲ್ಲೇ ಅವರು ಕಾಣಿಸ್ಕೊಂಡಿದ್ದಾರೆ. ಒಬ್ಬ ಪ್ರೇಮಿಯಾಗಿ, ಒಬ್ಬ ಮಗನಾಗಿ, ಒಬ್ಬ ತಂದೆಯಾಗಿ, ಒಂದು ಊರಿನ ಯಜಮಾನನಾಗಿ, ಹೀಗೆ ಅವರ ಒಂದೊಂದು ಇದು ಕೂಡ. ಮತ್ತು ದಾದಾ ಅಂತ ಒಂದು ಸಿನಿಮಾ ಬಂದಿತ್ತು, ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ ನನಗೆ, ಅದು ಬಹಳ ನನಗೆ ಅಚ್ಚುಮೆಚ್ಚಿನ ಸಿನಿಮಾ. ಅದು ಇಲ್ಲ ಬರೀ ದಾದಾ ರೀ, ಬರೀ ನಾನು ಅವಾಗ 10ನೇ ಕ್ಲಾಸು ಫಸ್ಟ್ PUC ಯಾವಾಗ ಹೋಯ್ತೆ, ಕಪಾಲಿ ಥಿಯೇಟರ್ ಅಲ್ಲಿ ನೋಡಿದೆ ನಾನು. ಹಾಗಾಗಿ ಅದರಲ್ಲಿ ಪಾಪ ಕಷ್ಟಪಟ್ಟು ಎಲ್ಲೋ ಬಾಂಬೆಗೋ ಎಲ್ಲೋ ಹೋಗಿ ಬಹಳ ದೊಡ್ಡ ಇದಾಗ್ಬಿಡ್ತಾರೆ. ಆದ್ರೂ ಕೂಡ ಅವ್ರ ತಾಯಿ ಬಗ್ಗೆ ಇದ್ದಂತ ಅವರ ಒಂದು ಸಂಬಂಧ ಇದೆಲ್ಲ ಕೂಡ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಅವರು ಮಾಡ್ತಾ ಇದ್ರು. ಬಹುಶಃ ವಿಷ್ಣುವರ್ಧನ್ ಅವರ ನಟನೆಯ ಕೌಶಲ್ಯ ಇದೆಲ್ಲ ಕೂಡ ಅವ್ರಿಗೆ ಅವರೇ ಸಾಟಿ ಅಂತ ಕಾಣ್ತಾ ಇದೆ. ಬೇರೆ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ಲಿಕ್ಕೆ ಆಗಲ್ಲ. ವಿಷ್ಣುವರ್ಧನ್ ಅವರ ರೀತಿ ಬಹಳ ಬೇರೆ, ವಿಶೇಷವಾಗಿ ಇವನ್ನೆಲ್ಲ ನಾವು ಯಾರು ಕೂಡ ಮರೀಲಿಕ್ಕಾಗಲ್ಲ. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ನಮ್ಮ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು. ಕರ್ನಾಟಕ ಈ ರೀತಿಯ ಒಳ್ಳೆ ಕಲಾವಿದರನ್ನ ಕೊಟ್ಟಂತ ಒಂದು ನಾಡಾಗಿದೆ. ಇಂಥ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಂಚಿನ ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ನಮಗೆ ಬಹಳ ಸಂತೋಷ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳ್ತಾ, ಬಹಳ ಬಿಸಿಲಿದೆ, ನಿಮ್ಮ ಇದನ್ನ ನಾನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಲ್ಲ. ಹಾಗಾಗಿ ಮತ್ತೆ ಇನ್ನೊಂದ್ಸಲಿ ಬರ್ತೇನೆ, ಮುಂದಿನ ಯಾವುದೇ ಕಾರ್ಯಕ್ರಮಗಳಿಗೆ ಮುಂದೆ ಬರ್ತೇನೆ. ತಮಗೆಲ್ಲ ಶುಭವನ್ನ ಕೋರಿ ಇವತ್ತು ಈ ಪುತ್ಥಳಿಯನ್ನ ಮತ್ತು ಈ ರಸ್ತೆಯನ್ನ ಎರಡು ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟಂತಹ ಇಬ್ಬರು ಮಹನೀಯರ ಹೆಸರುಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇವತ್ತು ಕೇವಲ ರಸ್ತೆಯಲ್ಲಿ ಇಟ್ಟಿಲ್ಲ, ನೀವು ನಿಮ್ಮ ಹೃದಯದಲ್ಲಿ ನೀವು ನಾಟಿದ್ದೀರಿ. ಅದಕ್ಕೆ ನಿಮಗೂ ಕೂಡ ವಿಶೇಷವಾದಂತ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಆಗಮಿಸುತ್ತಿದ್ದಾರೆ ತಮ್ಮಲ್ಲಿ ಏನಿಲ್ಲ, ಇವತ್ತು ಹಾವೇರಹಳ್ಳಿ ಗ್ರಾಮಸ್ಥರು, ಇವತ್ತು ಸ್ವಾಮೀಜಿಯವರ ಭಕ್ತಾದಿಗಳು, ಅಭಿಮಾನಿಗಳು, ಸಾಹಸ ಸಿಂಹ ಡಾಕ್ಟರ್ ವಿಶ್ವನಾಥ್ ಅವರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರ ಅಭಿಮಾನಿಗಳು ಇವರೆಲ್ಲರೂ ಕೂಡ ಸೇರ್ಕೊಂಡು ನಮ್ಮ ಮುಖಂಡರು, ನಮ್ಮ ಪಕ್ಷದ ಮುಖಂಡರು ಎಲ್ಲ ಸೇರಿ ಇವತ್ತು ಸ್ವಾಮೀಜಿಯವರ ಹೆಸರನ್ನು ಈ ಮುಖ್ಯ ರಸ್ತೆಗೆ ಇವತ್ತು ನಾಮಫಲಕವನ್ನು ಉದ್ಘಾಟನೆ ಮಾಡುವಂಥ ಕೆಲಸ. ಅದರ ಜೊತೆಗೆ ಕಂಚಿನ ಪುತ್ಥಳಿಯನ್ನು ಇವತ್ತು ವಿಷ್ಣುವರ್ಧನ್ ಪುತ್ಥಳಿಯನ್ನು ಕೂಡ ಇವತ್ತು ಅನಾವರಣ ಮಾಡಿದ್ದಾರೆ. ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಹಳ ಅತ್ಯಂತ ಸಂತೋಷದಿಂದ, ಅಭಿಮಾನದಿಂದ, ಭಕ್ತಿಯಿಂದ ಬಂದಿದ್ದೀನಿ. ಹಾಗಾಗಿ ಸ್ವಲ್ಪ ತಡ ಆದರೂ ಕೂಡ ಇವತ್ತು ನಮ್ಮೆಲ್ಲ ಮುಖಂಡರ ಜೊತೆ ಬಂದು ಅವರ ಸಂತಸದಲ್ಲಿ ನಾವು ಕೂಡ ಭಾಗಿಯಾಗಿರೋಂಥದ್ದು. ನೀವು ವಿಷ್ಣುವರ್ಧನ್ ಫಿಲಮ್ ನೋಡಿದ್ರೆ ಸರ್? ನಿಮಗೆ ಭಾಳ ಸಿನಿಮಾ ನೋಡಿದ್ದೀನಿ. ನನಗೆ ವಿಷ್ಣುವರ್ಧನ್ ಅವರು ಸಣ್ಣ ಹುಡುಗರಿಂದ ಭಾಳ ಇಷ್ಟ ನನಗೆ. ಮತ್ತು ಅವರು ಎಲ್ಲ ಭಾಳಷ್ಟು ಸಿನಿಮಾಗಳು ಸಣ್ಣ ಹುಡುಗನ ನೋಡಿದ್ದೀನಿ. ಅವರ ಅಭಿಮಾನಿ ಕೂಡ ನನಗೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಇವ್ರ ಸಿನಿಮಾಗಳು ಭಾಳ ನೋಡಿದ್ದೀನಿ.